ನೋಡ್ರಿ ನಾನು 10 ಮಿನಿಟ್ಸು ಗೋಬಿ ಮಂಚೂರಿ ಮಾಡತ್ತೀನಿ. ಫಸ್ಟ್ ಗೋಬಿ ನಾರ್ಮಲಾಗಿ ಕಟ್ ಮಾಡ್ಕೊಂಡೇನಿ. ಇವು ಕುದಿ ನೀರೊಳಗೆ ಹಾಕಲ್ತೇನೆ. ಜಸ್ಟ್ ಫಾರ್ ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಆದರೂ ಸಾಕು. ಯಾಕಂದ್ರೆ ಒಂದು ಗೋಬಿ ಒಂದು ಹಾರ್ಡ್ ಎಕ್ದಮ್ ಡಾಮಿನೇಟಿಂಗ್ ಸ್ಮೆಲ್ ಇರ್ತೈತಿ. ಆಮೇಲೆ ಅದು ಸಣ್ಣ ಹುಳ ಇರ್ತಾವೆ, ವೈಟ್ ಗೊತ್ತಾಗಂಗಿಲ್ಲ, ಕಾಣಂಗಿಲ್ಲ. ಅವನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇದು ಆಲ್ರೆಡಿ ಕುದಿ ನೀರೇ ಇತ್ತು. ಭಾಳ ಹೊತ್ತಿಲ್ಲ, ಭಾಳ ಮತ್ತು ನರಮ್ ಆದ್ರೆ ಸಿಕ್ಕಾಪಟ್ಟಿ ಎಣ್ಣೆ ಕುಡಿತಾವು. ಜಸ್ಟ್ ಹಿಂಗೆ ಹಾಕಿ ಇದು ಮಾಡಿದ್ರೆ ಸಾಕು. ಇಲ್ಲಿ ಫ್ರೈಡ್ ರೈಸ್ ಅವಾಗ ಅನ್ನಕ್ಕೆ ಇಟ್ಟೇನಿ. ಅದಕ್ಕೆ ನಾನು ಹೊರಗಿಂದ ಅಲೌ ಮಾಡೋಂಗಿಲ್ಲ, ಮನೆಯೊಳಗೆ ಮಾಡಿಕೊಡ್ತೇನೆ ಅಂತ. ಆಮೇಲೆ ಅವ್ರಿಗೆ ನಾವು ಹಿಂಗೆ ಗಟ್ಟಿ ಇದು ಗ್ರೇವಿ ಅವೆಲ್ಲ ವೆಜಿಟೇಬಲ್ಸ್ ಬೇಕಂತಿಲ್ಲ. ಸಿಂಪಲಾಗಿ ಗೋಬಿ ಫ್ರೈ ಮಾಡಿದ್ರೆ ಸಾಕು. ಹಾಂ, ಒಂದು ಸರ್ ಇದು ಮಿಕ್ಸಿಂಗ್ ಬೌಲ್ ತೊಗೊಂಡೇನಿ. ಇವನ್ನೆಲ್ಲನೂ ನೀರು ಬಸ್ಕೊಂಡು ತಗೊಳತ್ತೀನಿ. ಈಗ ನೋಡ್ರಿ ಗೋಬಿ ಮಂಚೂರಿಗೆ ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ತೇನೆ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಕೊಡಿ. ಆಮೇಲೆ ಸ್ಯಾಚುವನ್ ಸಾಸ್, ಟೊಮೆಟೊ ಸಾಸ್ ಮುಗಿಸ್ಬಿಡ್ಮ. ಇದೊಂದು ಸ್ವಲ್ಪ ಫ್ಲೇವರ್ ಸಲುವಾಗಿ, ಕಲರ್ ಸಲುವಾಗಿ. ಆಮೇಲೆ ಇದು ಸ್ಯಾಚುವಂದ ಎಲ್ಲ ಸಾಸು ಮಿಕ್ಸ್ ಮಾಡಿದರೆ ಏನಿರ್ತೈತೆ ಆ ಟೇಸ್ಟ್ ಇರ್ತೈತಿ. ಹಾಂ, ಆಮೇಲೆ ಇದು ಕಾರ್ನ್ಫ್ಲೋರ್ 1 ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ಬೇಕು. ಗೊತ್ತಾಗ್ತೈತೆ ಮಿಕ್ಸ್ ಆಗುವಾಗ. ಆಮೇಲೆ ಇದು ಕಾರ್ನ್ಫ್ಲೋರೇ ಹಿಡ್ಕೊಳಂಗಿಲ್ಲ. ಬಾಯ್ ರಜಾ, ಅದಕ್ಕೆ ಒಂದು ಸ್ವಲ್ಪ ಮೈದಾ ಬೌಂಡಿಂಗ್ ಸಲುವಾಗಿ ಇವೆಲ್ಲನೂ ಹಾಕಿ ಚಲೋದಾಗಿ ಕಲಸ್ಕೋಬೇಕು. ಆಮೇಲೆ ಸ್ವಲ್ಪ ಗೋಬಿ ನೀರಿಂದ ತೆಗ್ದಿರ್ತೀವಲ್ಲ ಆ ನೀರೇ ಸಾಕು, ಮತ್ತೇನು ಎಕ್ಸ್ಟ್ರಾ ನೀರು ಹಾಕೋದು ಬೇಕಾಗಿಲ್ಲ. ಇಷ್ಟು ರೆಡಿ ಮಾಡಿಟ್ಕೊಂಡ್ರೆ ಇನ್ನೇನು ತಿಂತೀವಿ ಅನ್ನೋ ಟೈಮ್ ಒಳಗೆ ಫ್ರೈ ಮಾಡಿದರೆ ಸಾಕು. ಇಲ್ಲ ಫ್ರೈ ಮಾಡಿ ಇಟ್ಕೋಬೋದು. ಮತ್ತು ಇದ್ರ ಮೇಲೆ ಒಗ್ಗರಣೆ ಬೇಕಂದ್ರೆ ಮತ್ತೊಂದು ಸ್ವಲ್ಪ ಕ್ಯಾಪ್ಸಿಕಮು, ಜಿಂಜರ್ ಗಾರ್ಲಿಕ್ಕು, ಹಸಿ ಕ್ಯಾಬೇಜು ಅವೆಲ್ಲ ಮಾಡ್ಕೋಬೋದು. ನಾ ಇವತ್ತು ಮಕ್ಕಳ ಸಲುವಾಗಿ ಅಷ್ಟು ಮಾಡತ್ತೀನಿ, ಮತ್ತು ಅಷ್ಟೆಲ್ಲ ಕಟ್ ಮಾಡ್ಕೊಂಡು ಭಾಳ ಹೊತ್ತಾಗ್ತೈತಿ. ಜಸ್ಟ್ ಫ್ರೈಡ್ ರೈಸ್ ಇದು ಮಾಡತ್ತೀನಿ. ಇದು ಒಂದು ಫ್ರೈ ಮಾಡಿ ನೋಡಿದರೆ ಉಪ್ಪು ಖಾರ ಗೊತ್ತಾಗ್ತೈತಿ. ನಾ ಏನೋ ಆರ್ಟಿಫಿಷಿಯಲ್ ಕಲರ್ದು ಹಾಕಾಗತ್ತಿಲ್ಲ, ಇಷ್ಟು ಮೇಲೆ ಮಾಡತ್ತೀನಿ. ಸ್ವಲ್ಪ ಇವು ಇನ್ನೂ ಡ್ರೈ ಅನ್ಸತ್ತ, ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ. ಇದು ಚಲೋತಾಗಿ ಎಲ್ಲ ಮಿಕ್ಸ್ ಮಾಡೀನಿ. ಇವು ಹೆಂಗೆ ಇರಬೇಕಂದ್ರೆ ಈ ಥರ ಡ್ರೈ ಇರಬೇಕು, ಸ್ವಲ್ಪ ಹಿಟ್ಟು ಹಚ್ಕೊಂಡಿರ್ಬೇಕು. ನಾ ಈಗ ಇದನ್ನು ಮುಚ್ಚಿಡ್ತೀನಿ. ಇದೇ ನಾವು ಇಮಿಡಿಯೇಟ್ ಫ್ರೈ ಮಾಡ್ಬೋದು, ಬಟ್ ನಾವು ಈಗ ಊಟ ಮಾಡತ್ತಿಲ್ಲ. ಈಗ 6 ಗಂಟೆ ಆಗೈತಿ, ಇನ್ನೊಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಊಟ ಮಾಡ್ತೀವಿ. ಅಷ್ಟರೊಳಗೆ ಇದು ರೈಸ್ ಆಗೈತಿ. ಇದನ್ನು ಬಸ್ಕೊಂಡು ಫ್ರೈಡ್ ರೈಸ್ ರೆಡಿ ಮಾಡ್ತೀನಿ. ಫ್ರೈಡ್ ರೈಸ್ ರೆಡಿ ಆಯ್ತು, ಗೋಬಿ ಮಂಚೂರಿ ರೆಡಿ ಆಯ್ತು. ಇವತ್ತಿಂದ ನಮ್ಮ ಸಂಜೆ ಊಟ ಇದು ಮಸ್ತಾಗಿತ್ತು ನೋಡಿರಿ. ಬೇಕಿದ್ರೆ ಇದು ರೈಸ್ ಒಳಗೆ ಗೋಬಿ ಫ್ರೈಡ್ ರೈಸ್ ಕೊಟ್ಟನು ಮಾಡ್ಬೋದು. ಬಟ್ ನೀವು ಸಪ್ರೇಟ್ ತಿನ್ನೋದು ಮಜಾ ಆಗ್ತೈತಿ. ಇದು ರೆಡಿ ಮಾಡಿರ್ತೀನಿ. ಇನ್ನೂ ಒಂದು 10 ನಿಮಿಷ ಎಲ್ಲರೂ ಬರ್ತಾರೆ, ಊಟ ಮಾಡ್ತೀವಿ.
ಚಲೋ ಗೋಬಿ ಮಂಚೂರಿ ಆಗ್ಯಾವ. ಹೌದಾ? ಅವು ಗೋಬಿ ಇರ್ತೈತಲ್ಲ ಅದ್ರಾಗೆಲ್ಲ ಹಾಕಿ ಇದು ಸೈಡ್ಗೆ ಇಟ್ಕೋ. ಓಕೆ, ಮತ್ತು ನಿಮಗೆ ಕೊಡ್ತೀನಿ ಸ್ವಲ್ಪ ಸ್ವಲ್ಪ. ಏನು ಇಲ್ಲ, ಅದು ಸಣ್ಣ ಪ್ಲೇಟ್